ಅವನ ತಾಕತ್ ತಿಳಿಸ್ರೆ ನನ್ನ ಸ್ನೇಹಿತಲ್ಲ ಜೈಲಿಗೆ ಕಳಿಸ್ಲಿ. ಏನು ಜೈಲೇನು ಅವ್ರ ಅಪ್ಪಂದಲ್ಲ. ಮಾತಾಡ್ದಾರ್ಗೆಲ್ಲ ಜೈಲಿಗೆ ಕಳ್ಸಂಗಿರೆ ಫಸ್ಟ್ ಇವನೊಂದು 1000 ಸರಿ ಜೈಲಿಗೆ ಹೋಗ್ಬೇಕಾಯ್ತು. ಕರ್ನಾಟಕದಾಗ ಎಲ್ಲಾರ್ಗೂ ಹೋಗಿತಾನೆ, ಇವನ ಪ್ರಶ್ನೆ ಮಾಡಂಗಿಲ್ಲ. ಈತ ಏನು ದೇವ್ರ? ಜಗದೀಶ್ ಅವನು ಇವನು ಅಂತೆಲ್ಲ ಮಾತಾಡ್ತಾ ಇದ್ದೀರಾ, ನಿಮ್ಮ ಮೇಲೆ ಕೇಸ್ ಹಾಕೋದು ಏನು ಮಾಡ್ತೀರಾ? ಸರ್ ನಾನು ಹೇಳೋದು ಏನಂದರೆ, ಧಾರಾಳವಾಗಿ ನನ್ನ ಮೇಲೆ ಕೇಸ್ ಹಾಕ್ಲಿ ಅಂದ್ಬಿಟ್ಟು ಇಷ್ಟೊತ್ತು ಹೇಳಿದ್ದೀನಿ. ಆ ಅಪ್ಪನ ಕಳಿಸ್ಲಿ. ಹೋರಾಟಗಾರರಿಗೆ ಕೇಸು ಜೈಲು ಹೊಸ್ತಲ್ಲ. ಇದು ನಿರಂತರವಾಗಿ ಗಾಂಧಿ ತಾತ ಕಾಲದಿಂದನೂ ಹೋರಾಟಗಾರರಿಗೆ ಜೈಲು, ಕೋರ್ಟು, ಸ್ಟೇಷನು ಸಾಮಾನ್ಯ. ನನ್ನಂಥ ಯುವಕೂ ಸಮಾಜದಲ್ಲಿ ಈ ಹೋರಾಟಗಳ ಮುಖಾಂತರ ಗುರುತಿಸ್ಕೊಬೇಕಾದಾಗ ಸಾಕಷ್ಟು ಕೇಸ್ ಬೀಳುತ್ತೆ, ಜೈಲುವಾಸನೂ ಅನುಭವಿಸೋಕ್ಕಾಗತ್ತೆ. ಅದರಲ್ಲಿ ಖುಷಿ ಏನು ಗೊತ್ತಾ, ಈ ನಾಡಿಗೋಸ್ಕರ ಹೋಗಿದ್ದೀವಿ, ತಾಯಿ ಭುವನೇಶ್ವರಿ ನಮ್ಮ ತಾಯಿಗೋಸ್ಕರ ಜೈಲಿಗೆ ಹೋಗಿದ್ದೀವಿ ಅನ್ಬೋದೆ ಹೊರ್ತನೋ ಇಂಥ ಕೆಲ್ಸಕ್ಕೆ ಬರೋರು ಹೇಳೋದು ಕಡೆ ನಾವು ಭಯ ಬಿದ್ದು ಹಿಂದೆ ಹೋಗಲ್ಲ. ಅವನ ತಾಕತ್ ತಿಳಿಸ್ರೆ ನನ್ನ ಸ್ನೇಹಿತಲ್ಲ ಜೈಲಿಗೆ ಕಳಿಸ್ಲಿ. ಏನು ಜೈಲೇನು ಅವ್ರ ಅಪ್ಪಂದಲ್ಲ, ಆಯಿತಾ? ಅವ್ನು ಕೇಸ್ ಹಾಕೋಕ್ಕೆ ಅವನು ಏನು ಅದಕ್ಕೂ ಒಂದು ಇದಿರ್ತದೆ ಸೆಕ್ಷನ್ಗಳು. ಮಾತಾಡ್ದಾರ್ಗೆಲ್ಲ ಜೈಲಿಗೆ ಕಳ್ಸಂಗಿರೆ ಫಸ್ಟ್ ಇವನೊಂದು 1000 ಸರಿ ಜೈಲಿಗೆ ಹೋಗ್ಬೇಕಾಯ್ತು ಅಲ್ವಾ? ಇವನು ಕರ್ನಾಟಕದಾಗ ಎಲ್ಲಾರ್ಗೂ ಹೋಗಿತಾನೆ, ಇವನ ಪ್ರಶ್ನೆ ಮಾಡೋಂಗಿಲ್ಲ. ಈತ ಏನು ದೇವ್ರ? ಇಲ್ಲ ಇವರು ಜಡ್ಜ? ಸ್ವಾಮಿ, ಪ್ರತಿಯೊರ್ಗೂ ಒಂದು ಹುದ್ದೆ ಇರ್ತೈತೆ. ನಿನ್ನ ಕೆಲಸ ಏನು? ನಾನು ಹೋರಾಡ್ಕೊಂಡು ನೀನು ಯಾರು? ನಿನ್ನ ಹಿನ್ನೆಲೆ ಏನು? ನಿಂದೇನೋ ಬ್ಯಾಕ್ಗ್ರೌಂಡು? 500 ಕೋಟಿ 1000 ಕೋಟಿ ಮಾತತ್ರ ಹೇಳ್ತಾ ಇದ್ದಲ್ಲ, ಇಲ್ಲ ನಗಿಬೇಕಾ ಇಲ್ಲ CS ಆಗಿ ಯೋಚನೆ ಮಾಡಿ ನೀನು ಮಾಡೋಕ್ಕ? ಬಚ್ಚಿಲ್ ಬಾಯಿ ನಿಂದು ಬಿಲ್ಡಪ್ಗಳು ಕೊಡ್ತೀಯಾ? ಏನು ಜೈಲೇ ನಿಮ್ಮ ಅಪ್ಪಂದೇನೋ? ಜಗದೀಶ್ ನಿಮ್ಮ ಅಪ್ಪದ ಬರ ನನ್ನ ಒಳಗಡೆ ಹೋಗ್ತೀನಿ. ಸುಮ್ಮನೆ ಬಾಯಿ ಬಿಟ್ಟು ಬಚ್ಚಿಲ್ ಬಾಯಿ ಏನೇನೋ ಸುಳ್ಳುಗಳು ಹೇಳೋದಲ್ಲ. ನೀ ಏನಕ್ಕೆ ಕೇಸ್ ಹಾಕ್ತೀಯಾ? ಕೇಸ್ ಹಾಕ್ಬಿಟ್ಟು ಕಳಿಸ್ಬಿಡ್ತೀನಿ ನೀನು ಒಳಗಡೆ. ಏನವಲ್ಲ ಇವೆಲ್ಲ ಬೇಡ ಇವೆಲ್ಲ ಅಂತ ನಾವು ಇವ್ರು ಮಾತಾಡೋಏನಂತ ಸ್ವಲ್ಪ ಜೋಕ್ ಥರ ತಿಳ್ಕೊಂಬಿಟ್ಬಿಡ್ತೀವಿ ಸರ್. ಜಾಸ್ತಿ ಸೀರಿಯಸ್ ಆಗಿ ತೊಗೊಳಕ್ಕೋಲ್ಲ. ನೀವು ಹೇಳ್ತಾ ಇದೀವಿ ಅಂತ ಹೇಳ್ತಾ ಇದ್ದೀನಿ. ಆ ಅಪ್ಪನ ಏನು ಮಾಡ್ತಾನೋ ಮಾಡಲಿ. ಆ ಅಪ್ಪನು ದರ್ಶನ್ ವಿಚಾರ ಮಾತಾಡೋದು ಬೇಡ, ಜಾತಿ ವಿಷಯ ಮಾತಾಡೋದು ಬೇಡ, ಇವ್ರ ಬಗ್ಗೆ ಮಾತಾಡೋದು ಬೇಡ. ಅವ್ರು ಭ್ರಷ್ಟಾಚಾರ ಕೆಲಸ ಅವ್ರ ಕಾನೂನು ಕೈಗೆ ಎತ್ಕೊಂಡು ಸುಮ್ಮನೆ ಮಾತಾಡಿದ ತಕ್ಷಣ ಅವ್ರು ಶಿಕ್ಷೆ ಕೊಡೋಲ್ಲ. ಅವ್ರನ್ನ ಹಿಡಿದು ರೆಡ್ ಹ್ಯಾಂಡಾಗಿ ಹಿಡ್ದು ಕೋರ್ಟ್ ಕಟ್ಟೆ ಮೇಲೆ ನಿಲ್ಲಿಸಿ ಅವ್ರು ಶಿಕ್ಷೆ ಕೊಟ್ಟರೆ ಜಗದೀಶ್ ಸೂಪರ್ ಅನ್ಬೋದು. ಅರ್ಧಂಬರ್ಧಂ ಸುಮ್ಮನೆ 1ರಿಂದ 100 ಇರೋದನ್ನ 1-2 ಹೇಳ್ಬಿಟ್ಟು ಸುಮ್ಮನೆ ಆಗ್ಬಿಡೋದಲ್ಲ. 100 ಮುಗಿಸಿ ಶಿಕ್ಷೆ ಕೊಡಿಸೋ ಒಪ್ಕೊತೀನಿ. ಜಗದೀಶ್ ಇವಾಗ ಕಿಂಗ್ ಅಂತೀವಿ. ಅದು ಬಿಟ್ಬಿಟ್ಟು ಸುಮ್ಮನೆ ಬೆಳಗ್ಗೆ ಒಂದು ಮಧ್ಯಾಹ್ನ ಒಂದು ಸಂಜೆ ಅಂತ ಹೇಳಿ ಆಗಲ್ಲ. ಅದೇನು ಕೇಸ್ಗಳು ಹಚ್ಚಿ ಹಾಕೋ ಹೋಗಪ್ಪ, ನಾವು ರೆಡಿಯಾಗಿದ್ದೀವಿ, ಅದೇನು ಮಾಡ್ಚೆ ಮಾಡಿ.